ಬಸ್ ನಿಲ್ದಾಣದಲ್ಲಿದ್ದೀವಿ. ಸಾರಿಗೆ ನಿಗಮದ ಬಸ್ ನಿಲ್ದಾಣ. ಈ ಬಸ್ ನಿಲ್ದಾಣದಲ್ಲಿ ಒಂದು ಅತ್ಯದ್ಭುತವಾದಂಥ ಮತ್ತೆ ನೂರಾರು ಪರಸ್ಥಳದಿಂದ ಅಥವಾ ಬೇರೆ ಬೇರೆ ಊರಿಗೆ ಹೋಗುವಂಥವ್ರಿಗೆ ಮತ್ತೆ ಇಲ್ಲಿ ಮೂಲ ನಿವಾಸಿಗಳಿಗೆ ಕೂಡ ಬಹಳಷ್ಟು ಅನುಕೂಲವಾಗುವಂತ ಒಂದು ಸಾಮಾಜಿಕ ಸೇವೆ ನಡೀತಾ ಇದೆ. ಆ ಸಾಮಾಜಿಕ ಸೇವೆಯನ್ನ ಈ ಮೂಲಕ ನಿಮಗೆ ತೋರಿಸಬೇಕು ಮತ್ತೆ ಅವರಿಗೆ ಒಂದು ಪ್ರಶಂಸನೆ ಮಾಡಬೇಕನ್ನೋ ಕಾರಣಕ್ಕೋಸ್ಕರ ಲೈವ್ ಬಂದಿದ್ದೀನಿ. ಇದು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕು. ಹಿಂದ್ಗಡೆ ನೀವು ನೋಡ್ತಾ ಇದ್ದೀರಿ ಅಕ್ಷಯ ಆಹಾರ ಜೋಳಿಗೆ ಸೇವಾ ಟ್ರಸ್ಟ್ ರೀ. ಮತ್ತೊಮ್ಮೆ ನಿಮಗೆ ಕಾಣ್ತಾ ಇದೆ ಇಲ್ವೋ ಗೊತ್ತಿಲ್ಲ. ಅಕ್ಷಯ ಆಹಾರ ಜೋಳಿಗೆ ಸೇವಾ ಟ್ರಸ್ಟ್ ರೀ ಸಿಂಧನೂರು ವತಿಯಿಂದ ಸುಮಾರು 81 ದಿನ ನಿರಂತರವಾಗಿ 81 ದಿನಗಳ ಕಾಲ ಇದೇ ರೂಪದಲ್ಲಿ ದಿನನಿತ್ಯ ಸಾವಿರಾರು ಜನರಿಗೆ ಉಚಿತವಾಗಿ ಆಹಾರವನ್ನು ಕೊಡುವಂತ ಕೆಲಸವನ್ನ ಅಕ್ಷಯ ಆಹಾರ ಜೋಳಿಗೆ ಮಾಡ್ತಾ ಇದೆ. ಈಗ ನಮ್ಮವರು ನಿಮಗೆ ತೋರಿಸ್ತಾ ಇದ್ದಾರೆ ಅಕ್ಷಯ ಆಹಾರ ಜೋಳಿಗೆಯ ಕೆಲಸವನ್ನ. ಇಲ್ಲಿ ಒಂದು ಟಾಟಾ ಎಸಿಯನ್ನ ತಂದ್ಕೊಂಡು ಅದರಲ್ಲಿ ಎಲ್ಲಿ ಆಹಾರ ಉಳಿಯುತ್ತೆ, ಎಲ್ಲಿ ಆಹಾರ ಪದಾರ್ಥಗಳು ಉಳಿತವೆ ಅದನ್ನ ತೆಗೆದುಕೊಂಡು ಬಂದು ಈ ತರ ನೋಡಿ ಜನರು ಇವತ್ತು ಇಂಥ ಒಳ್ಳೆಯ ಸೇವೆಯಿಂದಾಗಿ ಎಷ್ಟೋ ಹೊಟ್ಟೆಗಳಿಗೆ ಅನ್ನ ಸಿಗ್ತಾ ಇದೆ. ಜೊತೆಗೆ ಎಷ್ಟೋ ಹಸಿದವರಿಗೆ ಇವತ್ತು ತೃಪ್ತಿ ಆಗ್ತಾ ಇದೆ, ಊಟದ ತೃಪ್ತಿ ಆಗ್ತಾ ಇದೆ. ಅದರ ಜೊತೆಗೆ ಶುದ್ಧವಾಗಿ ಮತ್ತೆ ಶಿಸ್ತಾಗಿ ಯಾವುದೇ ಗೊಂದಲ ಇಲ್ದೇನೆ ಯಾವುದೇ ಕಿರಿಕಿರಿ ಇಲ್ದೇನೆ ನೋಡಿ ಇಲ್ಲಿ ಎಂತೆಂತ ದೊಡ್ಡ ದೊಡ್ಡ ಬೊಗಣಿಗಳು ದೊಡ್ಡ ದೊಡ್ಡ ಪಾತ್ರೆಗಳಿಂದ ನನಗೆ ಅನಿಸಿದ ಪ್ರಕಾರ ಈ ಒಂದು ಪಾತ್ರೆಯಿಂದ ಅಂತಂದ್ರೆ ಸರಿಸುಮಾರವಾಗಿ ಒಂದು 500-600 ಜನ ಊಟ ಮಾಡಬಹುದಾಗಿತ್ತು. ನೋಡಿ ಇಲ್ಲಿ ಬೇರೆ ಬೇರೆ ಊರಿಂದ ಪಾಪ ಹೆಣ್ಣುಮಕ್ಕಳು ಬೇರೆ ಊರಿಗೆ ಹೋಗುವಂತವ್ರು, ಬೇರೆ ಜಿಲ್ಲೆಗೆ ಬೇರೆ ತಾಲೂಕಿಗೆ ಹೋಗುವಂತವ್ರು ಇವತ್ತು ನೆಮ್ಮದಿಯಾಗಿ ಕೂತ್ಕೊಂಡು ಊಟವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಬಹಳಷ್ಟು ಈ ಒಂದು ವ್ಯವಸ್ಥೆಯಿಂದಾಗಿ ಒಂದು ಸಹಾಯ ಆಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಿ ಅಕ್ಷಯ ಆಹಾರ ಜೋಳಿಗೆ ಸಿಂಧನೂರು ವತಿಯಿಂದ ಒಂದು ಒಳ್ಳೆಯ ಅದ್ಭುತವಾದಂತ ಕೆಲಸವನ್ನ ಕಾರ್ಯವನ್ನ ಈ ಒಂದು ಸೇವಾ ಸಮಿತಿಯವರು ಮಾಡ್ತಾ ಇದ್ದಾರೆ. ಇಲ್ಲಿನ ಈ ಸದ್ಯಕ್ಕೆ ಇದಕ್ಕೆ ಮುಖ್ಯ ಫೌಂಡರು ಮತ್ತೆ ಇದರ ನಿರ್ವಾಹಕರಾಗಿರ್ತಕ್ಕಂಥ ಅಶೋಕ್ ನಲ್ಲರವರ ಒಂದು ಪರವಾಗಿ ನಮ್ಮ ಈ ಒಂದು ಮುಖ್ಯಸ್ಥ ಇನ್ನೋರ್ವ ಮುಖಂಡರು ಅಥವಾ ಇಲ್ಲ ಬೇಡ ಸ್ನೇಹಿತರಾಗಿರ್ತಕ್ಕಂಥ ನಮ್ಮ ಅವಿನಾಶ್ ಸರ್ ಅವರು ಇದ್ದಾರೆ. ಇದನ್ನೆಲ್ಲ ನಿರ್ವಹಣೆ ಮಾಡುವಂತವ್ರು. ಅವ್ರನ್ನ ಒಂದ್ ಸ್ವಲ್ಪ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ಇದು ಏನಿದು ಒಂದು ಸೇವೆ, ಯಾಕೆ ಈ ಸೇವೆಯಿಂದ ಬಡವರಿಗೆ ಮತ್ತೆ ಬೇರೆ ಪರಸ್ಥಳಕ್ಕೆ ಹೋಗುವಂತವ್ರಿಗೆ ಮತ್ತೆ ಬೇರೆ ಬೇರೆ ದೂರದ ಊರಿಗೆ ಪ್ರಯಾಣ ಬೆಳೆಸುವಂತವರಿಗೆ ಬಹಳ ಅದ್ಭುತವಾದಂತಹ ಸೇವೆ ಮಾಡ್ತಾ ಇದ್ದೀರಿ. ಯಾಕಂತಂದ್ರೆ ಇವತ್ತು ಎಲ್ಲಾ ದಾನಗಳಲ್ಲಿ ಶ್ರೇಷ್ಠ ದಾನ ಅಂತಂದ್ರೆ ಅನ್ನದಾನ. ನಿಮಗೆ ಗೊತ್ತಿರ್ಬೋದು ಸ್ನೇಹಿತರೆ, ನನಗೇನೆ ಎಷ್ಟೊಂದ್ ಸರಿ ಅನುಭವ ಆಗಿದೆ. ನಾನು ಬೇರೆ ಊರಿಗೆ ಹೋದಾಗ, ಬೇರೆ ಜಿಲ್ಲೆಗೆ ಹೋದಾಗ, ಬೇರೆ ತಾಲೂಕಿಗೆ ಹೋದಾಗ ನಮಗೆ ಊಟಕ್ಕೂ ಒಂದೊಂದು ಸಂದರ್ಭದಲ್ಲಿ ಹಣ ಇರೋದಿಲ್ಲ, ದುಡ್ಡು ಇರೋದಿಲ್ಲ. ಆ ಸಂದರ್ಭದಲ್ಲಿ ನಾವು ಯಾರನ್ನ ಕೇಳೋಣ ಅಥವಾ ಯಾರ ಹತ್ರ ಕೇಳಿ ಫೋನ್ ಪೇ ಮಾಡಿಸ್ಕೊಳ್ಳೋಣ. ನಾವು ಒಂದ್ ವೇಳೆ ದುಡ್ಡು ಬಂದ್ರೂ ಕೂಡ ಚಿಕ್ಕದಾಗಿ ಊಟ ಯಾವ್ದು ಸಿಗುತ್ತೆ, ಎಲ್ಲಿ ಸಿಗುತ್ತೆ, 30 ರೂಪಾಯಿಗೋ 40 ರೂಪಾಯಿಗೋ 50 ರೂಪಾಯಿಗೋ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗೋಣ ಅನ್ನುವಂಥದ್ದು. ಆದ್ರೆ ಇಲ್ಲಿ ಸಿಂಧನೂರಿನ ಬಸ್ ನಿಲ್ದಾಣದಲ್ಲಿ ಬಹಳ ಘಮಘಮಿಸುವಂತ ಮತ್ತೆ ತೃಪ್ತಿಕರವಾದಂತ ಊಟವನ್ನ ಕೊಡುವಂತ ಕೆಲಸವನ್ನ ನಮ್ಮ ಅವಿನಾಶ್ ಮತ್ತು ಅವ್ರ ತಂಡದವರು ಮಾಡ್ತಾ ಇದ್ದಾರೆ. ಅದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ನಮ್ಮ ತಾಯಿ ಇದ್ದಾಳೆ. ಅಮ್ಮ ನಮಸ್ಕಾರ. ಯಾವ ಬಪ್ಪೂರು ಇಲ್ಲಿಂದ ಸುಮಾರು 30 ಕಿಲೋಮೀಟರ್ ದೂರ ಐತೆ. ಹೌದಾ? ಬಸ್ ಎಷ್ಟು ಗಂಟೆಗೆ ಐತೆ? 8:30 ಐತೆ. ನೀವು 8:30 ಇಲ್ಲಿ ಬಿಟ್ಟರು ಕೂಡ ಮನೆಗೆ ಹೋಗಕ್ಕೆ ಎಷ್ಟು ಗಂಟೆ ಬೇಕು? 9-9:30 ಆಗುತ್ತೆ. 1.5 ತಾಸು ಅಂತ ಬೇಕಾಗುತ್ತೆ. ಈಗ ನಮ್ಮ ಸಂಸ್ಥೆಯವರು ಅಕ್ಷಯ ಆಹಾರ ಜೋಳಿಗೆ ಸೇವೆ ಟ್ರಸ್ಟ್ನವರು ಒಂದು ದಿನ ಅಲ್ಲ, ಒಂದು ವಾರ ಅಲ್ಲ, 2 ವಾರ ಅಲ್ಲ, 81 ದಿನದಿಂದ ನಿರಂತರವಾಗಿ ಈ ತರ ಅನ್ನ ದಾಸೋಹ ಕಾರ್ಯಕ್ರಮ ಮಾಡ್ತಾರೆ. ಇದರಿಂದ ನಿಮ್ಗೆ ಏನ್ ಅನ್ಸುತ್ತೆ? ನಿಮಗೆ ಒಳ್ಳೆಯ ಕೆಲಸ ಒಳ್ಳೇದಂತಲ್ಲ ನಾವಲ್ಲ, ಎಷ್ಟೋ ಬೇರೆ ಬೇರೆ ಜಿಲ್ಲೆಗೆ ಹೋಗೋರು, ಬೇರೆ ಬೇರೆ ರಾಯಚೂರಿಗೆ ಹೋಗೋರು, ಮಾನವಿಗೆ ಹೋಗೋರು, ಬಳ್ಳಾರಿಗೆ ಹೋಗೋರು, ಬೆಂಗಳೂರಿಗೆ ಹೋಗೋರು ಅಂತವ್ರೆಲ್ಲರೂ ಬಂದು ಇವತ್ತು ಏನ್ ಮಾಡ್ತಾ ಇದ್ದಾರೆ? ಊಟ ಮಾಡ್ತಾರೆ. ಅದು ಉಚಿತವಾಗಿದೆ. ಹೌದಾ? ಊಟ ರುಚಿ ಐತಾ? ಹತ್ರ ಬರೋದು
ಊಟ ರುಚಿ ಐತಾ? ಅನ್ನ ಸರಿ ಐತಾ? ಏನಾದ್ರು ಅಳಿಸೈತಾ? ಏನಾದ್ರು ರುಚಿ ತಪ್ಪೈತಾ? ಏನಿಲ್ಲ. ಆದ್ರೂ ನಿಮಗೆಲ್ಲ ಆತ್ಮ ತೃಪ್ತಿ ಐತಲ್ವಾ? ನೋಡಿ ಕೆಲಸವನ್ನ ಮಾಡ್ತಾ ಇಲ್ಲೆಲ್ಲ ನಾವಲ್ಲ ತಾಯಿ, ನಾವಲ್ಲ, ಇದನ್ನ ಅವ್ರಿಗೆ ನಾವು ಕೂಡ ನಿಮ್ಮ ಆಶೀರ್ವಾದ ನಮಗಲ್ಲ. ಇವ್ರು ನೋಡಿ, ಒಬ್ರಿಗೆ ಕೈ ಇಲ್ಲ, ಅವ್ರಿಗೇನು ಕೈ ಇಲ್ಲ ಅನ್ನೋದಲ್ಲ, ಅಂಗವಿಕಲರು ನೋಡಿ. ನಮ್ಮ ಅಣ್ಣ ಏನಪ್ಪ ಹೆಸರು? ಬಸವರಾಜ್ ಅಂತ ಹೇಳಿ. ಸ್ನೇಹಿತರೆ, ಅಂಗವಿಕಲರವರು ಒಂದು ಕೈ ಇಲ್ದಿದ್ರು ಕೂಡ ಅವರು ಸುಮ್ಮನೆ ಕೂತ್ಕೊಂಡಿಲ್ಲ. ನನ್ನ ಕೈಲಾದ ಸೇವೆ ಮಾಡೋಣ. 4 ಜನಕ್ಕೆ ಎಲ್ಲಾ ದಾನಗಳಲ್ಲಿ ಶ್ರೇಷ್ಠ ದಾನ ಯಾವುದು? ಅನ್ನದಾನ. ಯಾರೇ ಮನೆಗೆ ಬಂದ್ರು ಫಸ್ಟ್ ಏನಂತೀವಿ? ನೀರು ಕುಡಿ, ಊಟ ಮಾಡೋದು. ಹೌದಾ? ಇಂಥ ಸಾವಿರಾರು ಜನಕ್ಕೆ ಅನ್ನ ಕೊಡುವಂತವ್ರು ಯಾರಪ್ಪ ಅಂದ್ರೆ ಇಂಥ ಪುಣ್ಯಾತ್ಮ. ಈ ಪುಣ್ಯಾತ್ಮರಿಗೆ ಸಮಸ್ತ ಸಿಂಧನೂರು ನಾಗರಿಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋಣ. ನಿಮಗಂತೂ ಖುಷಿ ಐತಲ್ವಾ? ನೆಮ್ಮದಿಯಾಗಿದೆ ಅಲ್ವಾ? ನೋಡಿ ಸ್ನೇಹಿತರೆ, ಈ ತರದಲ್ಲಿ ಅಜ್ಜಿಯರು, ವಯಸ್ಸಾದವರು, ಮುದುಕರು, ಯುವಕರು, ಚಿಕ್ಕ ಚಿಕ್ಕ ಮಕ್ಕಳು, ಪುಟಾಣಿಗಳು ಕೂಡ ಇಲ್ಲಿ ಬಂದು ಊಟ ಮಾಡಿ ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ನಮ್ಮ ನೇರವಾಗಿ ಅವಿನಾಶ್ ಸರ್ ಹತ್ರ ಹೋಗೋಣ. ಅದಕ್ಕಿಂತ ಪೂರ್ವದಲ್ಲಿ ಏನಮ್ಮ ಊಟ ಮಾಡಿದ? ಹೆಂಗಿತ್ತ? ಚೆನ್ನಾಗಿತ್ತ? ಏನಾರು ರೊಕ್ಕ ಇಸ್ಕೊಂಡ್ರ? ಉಚಿತವಾಗಿ ಕೊಡ್ತಾ ಇದ್ರಲ್ವಾ? ಚೆನ್ನಾಗಿತ್ತಲ್ವಾ? ನನ್ನ ಆಂಧ್ರ. ಯಾವ ಜಿಲ್ಲೆ? ಕೃಷ್ಣಾ ಡಿಸ್ಟಿಕ್. ಸ್ನೇಹಿತರೆ, ಬಸ್ ನಿಲ್ದಾಣದಲ್ಲಿ ಆಂಧ್ರ ರಾಜ್ಯದ ಕೃಷ್ಣಾ ಜಿಲ್ಲೆಯ ಒಬ್ಬ ನಮ್ಮ ಸ್ನೇಹಿತರು ಸಿಕ್ಕಿದ್ದಾರೆ. ಇಲ್ಲೇ ಊಟ ಮಾಡಿದ್ರ? ಹೆಂಗಿತ್ತು ಊಟ? ಚೆನ್ನಾಗಿತ್ತಾ? ಖುಷಿ ಅನಿಸ್ತಾ? ಇಂಥ ಸೇವೆ ನಿಮ್ಮ ಆಂಧ್ರದಲ್ಲಿ ಯಾರು ಮಾಡ್ತಾ ಇದ್ದಾರ? ಕೆಲವರು ಮಾಡ್ತಾ ಇದ್ದಾರೆ, ಆದ್ರೆ ಒಬ್ಬತ್ತು ಮಾಡ್ಕೊತೀರಿ, ಒಬ್ಬತ್ತು ಮಾಡಿಲ್ಲ. ಬಸ್ ಸ್ಟ್ಯಾಂಡ್ ಅಲ್ಲಿ ಇಲ್ಲ, ಬಸ್ ಸ್ಟ್ಯಾಂಡ್ ಆಗಿಲ್ಲ. ಈ ಸಮಯದಲ್ಲಿ ಇಲ್ಲ ಊಟ ಕೊಡ್ತಾರೆ ಅಂದ್ರೆ ಒಂದು ಇಲ್ಲ, ಒಳ್ಳೆ ಕೆಲಸ ಅಲ್ವಾ? ಇಲ್ಲ. ಬಸ್ ಸ್ಟ್ಯಾಂಡ್ನಾಗ ಈ ಟೈಮ್ನಾಗ ಊಟ ಕೊಟ್ಟಿಲ್ಲ. ಆಂಧ್ರನಾಗ, ಕರ್ನಾಟಕ ಸೈಡ್ನಾಗ ಫಸ್ಟ್ ಟೈಮ್ ತಿನ್ನೋಣ ನೋಡಿ. ಚಪ್ಪಳ ಹಾಕ್ಬೇಕು. ಅವ್ರು ಹೇಳ್ತಾ ಇದಾರೆ, ನಿಜವಾನ ಬಸ್ ಸ್ಟ್ಯಾಂಡ್ನಾಗ ನೋಡಿಲ್ಲ ನೀನು. ನನ್ನ 5 ವರ್ಷ ಇದೇ ಕೆಲಸ ಮಾಡ್ಕೊತೀನಿ. ಈ ಫಸ್ಟ್ ಟೈಮ್ ಸಿನ್ನೂರ್ನಾಗ, ಈ ಬಸ್ ಸ್ಟ್ಯಾಂಡ್ನಾಗ ಇಷ್ಟು ಮಂದಿ ಹಾಸ್ಪಿಟ್ಲ್ ಬಂದಿರೋ, ಇಷ್ಟು ಮಂದಿ ಕೆಲಸ ಮಾಡಕ್ಕೆ ಬಂದಿರೋ, ಅವ್ರು ಈ ಸಹಾಯ ಮಾಡ್ಕೊತಾರೆ ನೋಡಿ. ಊಟ ಚೆನ್ನಾಗಿ ಆಸ್ಪತ್ರೆಗೆ ಬಂದಿರ್ತಾರೆ, ದವಾಖಾನೆಗೆ ಬಂದಿರ್ತಾರೆ, ಬೇರೆ ಜಿಲ್ಲೆಗೆ ಹೋಗೋರು ಇರ್ತಾರೆ, ಹೌದು. ರಾಜ್ಯಕ್ಕೆ ಹೋಗೋರು. ನಾನು ಹಂಪಿನಾಗ ಹೋಟೆಲ್ ಕೆಲಸ ಮಾಡ್ಕೊತೀನಿ. ಅಲ್ಲಿ ಹೋಗಕ್ಕೈತಿ, ಹಸು ಐತಿ ನೋಡಿ. ನಂಗೆ ಅನ್ನೋರು ಊಟ ಕೊಟ್ಟು ಚೆನ್ನಾಗೈತಿ. ದೇವ್ರು ಇವ್ರನ್ನ ಚೆನ್ನಾಗಿ ನೋಡ್ಬೇಕು. ಇಲ್ಲ, ನಾವಲ್ಲ ಇವರೇನ ಅನ್ನದಾನ ಸುಖೀಭಾವ. ಧನ್ಯವಾದಗಳು. ಇಲ್ಲಿ ನಮ್ಮ ಯುವಕರು ಇದ್ದಾರೆ. ಅಕ್ಷಯ ಆಹಾರ ಜೋಳಿಗೆ ಸೇವಾ ಟ್ರಸ್ಟ್ ವತಿಯಿಂದ ಒಂದು ಒಳ್ಳೆ ಪುಣ್ಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಊಟ ಮಾಡ್ತಾ ಇದ್ರಿ, ಹೆಂಗಿದೆ? ಚೆನ್ನಾಗಿದೆ, ರುಚಿಯಾಗಿದೆ. ನೀವು ಸ್ನೇಹಿತರೆ, ಇವ್ರು ಹೇಳ್ತಾ ಇದ್ದಾರೆ, ವಿದ್ಯಾಭ್ಯಾಸವನ್ನು ಕಲಿಯುವಂತ ಅಥವಾ ಗ್ರಂಥಾಲಯದಲ್ಲಿ ಅಥವಾ ಲೈಬ್ರರಿಯಲ್ಲಿ ಉತ್ಕೊಂಡು ವಿದ್ಯಾವನ್ನ ಪಡೆಯುವಂತ ವಿದ್ಯಾರ್ಥಿಗಳಿವರು. ಇವರಿಗೆ ರೂಮ್ ಮಾಡಿಕೊಂಡು ಅಥವಾ ಲೈಬ್ರರಿಯಲ್ಲಿ ಇದ್ಕೊಂಡು ಅಥವಾ ಬಾಡಿಗೆ ಕಟ್ಕೊಂಡು ಜೀವನವನ್ನು ಮಾಡುವಂತ ವ್ಯವಸ್ಥೆಯಲ್ಲಿ ಇವರಿಗೆ 1 ಹೊತ್ತಿನ ಊಟನೋ 2 ಹೊತ್ತಿನ ಊಟನೋ ಈ ತರದವಾಗಿ ಉಚಿತವಾಗಿ ಅಥವಾ ರುಚಿಯಾಗಿ ಸಿಕ್ಕರೆ ಇಂಥ ಪುಣ್ಯ, ಇಂಥ ಭಾಗ್ಯ, ಇಂಥ ಅವಕಾಶ ಇವರು ಯಾರು ಅಕ್ಷಯ ಆಹಾರ ಜೋಳಿಗೆಯವರು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ಯಾಕಂತಂದ್ರೆ ಇವತ್ತು ಇಂಥ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗ್ತಾ ಇದೆ. ನೋಡಿ, ಒಬ್ರು ಆಂಧ್ರದವ್ರು ಮಾತಾಡಿದ್ರು, ಒಬ್ರು ಗುಂಡಕ್ಕೆ ಹೋಗುವಂತ ಹೆಣ್ಮಕ್ಳು ಮಾತಾಡಿದ್ರು. ಯಜಮಾನ್ ಯಾವರು? ಸಾಲಗುಂದ, ಇದೇ ಜಿಲ್ಲೆ. ಊಟ ಸರಿಗಿತ್ತಾ? ಚೆನ್ನಾಗಿತ್ತಾ? ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಾ? ಅಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಾ? ಧನ್ಯವಾದ. ಈ ತರ ನೀವು ಹೇಳಿ. ನಾವು ಕೂಡ ರೂಮ್ ಮಾಡ್ಕೊಂಡು ಓದಕತ್ತೀವಿ. ನಮಗೆ ಭಾಳ ಅನುಕೂಲ ಇದೆ. ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿಕೊಡ್ತಕ್ಕಂಥ ಅವರಿಗೆ ಧನ್ಯವಾದ. ಓಕೆ, ನೋಡಿ, ವಿದ್ಯಾರ್ಥಿಗಳು ಕೂಡ ಅನುಕೂಲ ಆಗ್ತಾ ಇದೆ ಅಂತ ಹೇಳಿದ್ರು. ಯಾವರು? ಮುದುಗಲ್ಲು. ನೋಡಿ ಸ್ನೇಹಿತರೆ, ಲಿಂಗಸೂರು ತಾಲೂಕಿನ ಮುದುಗಲ್ಲು. ಇಲ್ಲಿಂದ ಸುಮಾರು 35-40 ಕಿಲೋಮೀಟರ್ ದೂರದವರು. ಈಗ ಅಲ್ಲಿಗೆ ಹೋಗ್ಬೇಕಂದ್ರೆ ಸರಿಯಾಗಿ ಬಸ್ಸಿನ ವ್ಯವಸ್ಥೆ ಕೂಡ ಇಲ್ಲ. ಹತ್ರ ಬಾಣ. ಊಟ ಮಾಡಕ್ಕಂತ ಅಲ್ಲಿ ಎಗ್ ರೈಸ್ ಕಡೆ ಹೊಂಟಿದ್ರಿ. ಊಟಕ್ಕೆ ಬಂದ್ರಲ್ವಾ? ನೋಡಿ ಸ್ನೇಹಿತರೆ, ಇಲ್ಲ ಅಂದ್ರೆ ಇವ್ರು ಏನ್ ಮಾಡ್ಬೇಕಾಗಿತ್ತು, ಈ ಒಂದು ವ್ಯವಸ್ಥೆ ಇಲ್ಲ ಅಂದಿದ್ರೆ 50 ರೂಪಾಯಿ ಕೊಟ್ಟು 100 ರೂಪಾಯಿ ಕೊಟ್ಟು ಊಟ ಮಾಡಬೇಕಾಗಿತ್ತು. ಅದು ಕೂಡ ಕೆಮಿಕಲ್ ಬಳಸಿರುವಂಥದ್ದು, ಯಾವ್ದಾವ್ದು ಹಾಳಾಗಿರೋ ಎಣ್ಣೆ ಬಳಸಿರುವಂಥದ್ದು, ಮತ್ತೆ ಶಿಸ್ತಿಲ್ದ ಊಟ ಮಾಡಬೇಕಾಗಿತ್ತು. ಇವರಿಗೆ ಒಳ್ಳೆ ಊಟ ಸಿಕ್ಕಿದೆ. ಇವರಿಗೆ ಧನ್ಯವಾದಗಳು ತಿಳಿಸಿ.
ನೋಡಿ ಊಟ ಮುಗಿದಾದ ನಂತರ ಎಲ್ಲವೂ ಕೂಡ ಎತ್ತಂಗಡಿ ಅಂದ್ರೆ ಶಿಸ್ತು. ಊಟ ಮುಗಿತಾ ನಮ್ಮ ಸಾಮಾನುಗಳು ಏನಿದಾವೆ, ವಸ್ತುಗಳು ಏನಿದಾವೆ ಅವುಗಳನ್ನ ತೆಗೆದುಕೊಂಡು ಹೋಗುವಂಥ ಕೆಲಸ ತೋರಿಸಕ್ಕೆಲ್ಲ ಸ್ನೇಹಿತರೆ ನೋಡಿ, ಒಳ್ಳೆಯ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ತಂಪಾದ ಮತ್ತು ಅದರಲ್ಲಿ ಕೂಡ ತಂಪಾದ ಕುಡಿಯುವ ನೀರಿನ ಮತ್ತೆ ಅದೇನಂತಾರೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಯಾರಿಗೂ ಕೂಡ ಸಮಸ್ಯೆ ಆಗದಂತೆ. ಆಮೇಲೆ ಇನ್ನೊಂದು ಗಮನಿಸಬೇಕು, ಊಟ ಮಾಡಿದಂಥವ್ರು ಎಲ್ಲೆಂದರಲ್ಲಿ ಕಸ ಚೆಲ್ಲದಂತೆ ನೋಡಿ ಈ ತರ ಇಲ್ಲಿ ಒಂದು ಚೀಲಗಳನ್ನು ಇಟ್ಕೊಂಡು ಏನೋ ತಟ್ಟೆಗಳನ್ನ ಇದರಲ್ಲಿ ಹಾಕುವಂತ ವ್ಯವಸ್ಥೆಯನ್ನು ಕೂಡ ನಮ್ಮ ಅಕ್ಷಯ ಆಹಾರ ಜೋಳಿಗೆ ಅವರು ಮಾಡಿದ್ದಾರೆ. ಏನಮ್ಮ ಊಟ ಮಾಡಿದ್ರಾ? ಖಾಲಿ ಆಯ್ತಾ? ಇರ್ಲಿ ದಿನ ಮಾಡ್ತಾ ಇದ್ದಾರೆ. ಇವತ್ತೇನೋ ಒಂದು ನೀರಾದ ಸಿಕ್ಕೈತೆ ಅಲ್ಲಿ ಕುಡಿಯಕ್ಕೆ ಇಂಥ ಒಂದು ಸೇವೆಯಿಂದ. ಸುಮಾರು ಒಂದು 500-600 ಜನ ಊಟ ಮಾಡಿ ನೋಡಿ. ಇಲ್ಲಿ ಬೊಗಣೆ ಎಂತೆಂತ ಅದಾವು, ಸಣ್ಣ ಅವು ದೊಡ್ಡ ದೊಡ್ಡ ಬೊಗಣೆ ಕೊಟ್ಟು ಮಾಡ್ತಾ ಇದ್ದಾರೆ. ಈಗ ಕೊನೆಯದಾಗಿ ನಮ್ಮ ಅವಿನಾಶ್ ಸರ್ ಕೂಡ ಇದ್ದಾರೆ. ಈಗ ಅವ್ರನ್ನ ಕೂಡ ಮಾತಾಡ್ಸೋಣ. ಇಲ್ಲಿ ಬನ್ನಿ. ಅಪ್ಪೆ ಏಯ್ ಹಿಡ್ಕಪ್ಪ. ಸ್ನೇಹಿತರೆ, ಇಷ್ಟೊತ್ತು ವರ್ಣಿಸಿದ್ದು ಇದೇ ಒಂದು ಅಕ್ಷಯ ಆಹಾರ ಜೋಳಿಗೆ. ಬನ್ನಿ ಅಕ್ಷರ ಆಹಾರ ಜೋಳಿಗೆ ನಮ್ಮ ಸಿಂಧನೂರು ತಾಲೂಕಿನಲ್ಲಿ, ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿ ಒಂದು ಸೇವೆ ಕೊಡ್ತಾ ಇದೆ ಅಂತಂದ್ರೆ ನಿಜಕ್ಕೂ ಹೆಮ್ಮೆಯ ಸಂಗತಿ, ಖುಷಿಯ ಸಂಗತಿ. ಯಾಕಂತಂದ್ರೆ ನಾನು ಮುಂಚೆ ಹೇಳಿದಂಗೆ ಇದು ಬಸ್ ಸ್ಟ್ಯಾಂಡ್, ಕೇಂದ್ರ ಬಸ್ ನಿಲ್ದಾಣ. ಈ ಒಂದು ಬಸ್ ನಿಲ್ದಾಣದಲ್ಲಿ ಇಲ್ಲಿಂದ ಬೇರೆ ಜಿಲ್ಲೆಗೆ ಹೋಗುವಂಥವ್ರು ಇರ್ತಾರೆ, ಬೇರೆ ತಾಲೂಕಿಗೆ ಹೋಗುವಂಥವ್ರು ಇರ್ತಾರೆ, ಬೇರೆ ರಾಜ್ಯಕ್ಕೆ ಹೋಗುವಂಥವ್ರು ಇರ್ತಾರೆ. ಈ ಸಂದರ್ಭದಲ್ಲಿ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು, ಪುಟಾಣಿ ಮಕ್ಕಳು, ವಯಸ್ಸಾದವರು, ಮುದುಕರು, ಆಮೇಲೆ ಆಸ್ಪತ್ರೆಗೆ ಹೋಗುವಂಥವ್ರು, ಬೇರೆ ಬೇರೆ ನಮ್ಮ ದಿನನಿತ್ಯದ ಜೀವನಕ್ಕಾಗಿ ಓಡಾಡುವಂಥವ್ರು ಇರ್ತಾರೆ. ಅವರೆಲ್ಲರೂ ಬಂದು ಇಲ್ಲಿ ಇಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗ ಇದಕ್ಕೆ ಇವತ್ತಿನ ಜವಾಬ್ದಾರಿಯನ್ನ ಅಂದ್ರೆ ಇವರು ಈ ಒಂದು ಸೇವಾ ಟ್ರಸ್ಟ್ನ ಮುಖಂಡರು ಕೂಡ. ಆದರೆ ಇದಕ್ಕೆ ಮುಖ್ಯ ಫೌಂಡರ್ ಅಂತಂದ್ರೆ ಅಶೋಕ್ ನಲ್ಲ ಅಂತೇಳಿ ಅವರು ಕೂಡ. ಅವರು 81 ದಿನಗಳಿಂದ ನಿರಂತರವಾಗಿ ಬರೆಯೋಣ. ಈಗ ಬರಿ ಎಲ್ಲರೂ ಯಾಕಂತಂದ್ರೆ ನಾವು ಇಂಥ ಒಂದು ಸೇವೆ ಮಾಡುವಂಥವ್ರಿಗೆ ಪ್ರಶಂಸೆ ಮಾಡಬೇಕು, ಅಭಿನಂದಿಸಬೇಕು, ಅವ್ರ ಬಗ್ಗೆ ಮೆಚ್ಚುಗೆ ಮಾಡಬೇಕು. ಯಾಕಂತಂದ್ರೆ ಇವತ್ತು ನಮ್ಮಲ್ಲಿ ಸಾವಿರಾರು ಎಷ್ಟೆಷ್ಟು ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿ, ಪ್ರಪಂಚದಲ್ಲಿ ಸಾವಿರಾರು ಕೋಟಿ ಒಡೆಯದಿದೆ. ಅವ್ರ ಹತ್ರ ಹಣ ಇದೆ, ಅಂತಸ್ತಿದೆ, ಸಂಪತ್ತಿದೆ, ಬಂಗಾರ ಇದೆ, ಒಡಿವೆ ಇದೆ, ಹೊಲ ಇದೆ, ಮನೆ ಇದೆ, ಬಿಲ್ಡಿಂಗ್ಗಳಿದಾವೆ. ಆದ್ರೆ ಅವರಲ್ಲಿ ದಾನ ಮಾಡುವಂತ ಗುಣ ಇರೋದಿಲ್ಲ ಎಷ್ಟೋ ಜನರಲ್ಲಿ. ಆದ್ರೆ ಇವತ್ತು ಇವರೇನು ಶ್ರೀಮಂತರಲ್ಲ, ಇವ್ರ್ಯಾರು ಅಗರ್ಭ ಶ್ರೀಮಂತರಲ್ಲ, ಮನೆ ಮೇಲೆ ಮನೆ ಕಟ್ಟಿದವರಲ್ಲ, ಕಾರ್ ಮೇಲೆ ಕಾರ್ ಇರುವಂತವರಲ್ಲ, ಬಂಗಾರ ಚಿನ್ನವನ್ನ ಮೈ ಮೇಲೆ ಉಟ್ಕೊಂಡು ಮೆರೆಯುವಂತವರಲ್ಲ. ಇವರೆಲ್ಲರೂ ಕೂಡ ನಿಮ್ಮಂತ ಸಾಮಾನ್ಯ ಜನರು. ಇಂಥವರು ಇಂಥ ದೊಡ್ಡ ಸೇವೆಯನ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಸಿಂಧನೂರು ತಾಲೂಕಿನ ಸಮಸ್ತ ಜನರ ಪರವಾಗಿ ನಿಮಗೆ ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗಾಗಿ ಈಗ ಈ ಅಕ್ಷರ ಆಹಾರ ಜೋಳಿಗೆಯ ಒಂದು ಸೇವಾ ಕಾರ್ಯವನ್ನ ಒಂದು ವಿವರಣೆಯಾಗಿ ಒಂದು 2-3 ನಿಮಿಷಗಳ ಕಾಲ ವಿವರಣೆಯಾಗಿ ನೀಡುವಂಥ ಕೆಲಸವನ್ನು ನಮ್ಮ ಅವಿನಾಶ್ ಸರ್ ಮಾಡ್ತಾರೆ. ಅವರಿಗೆ ಮೊದಲನೇದಾಗಿ ಮಾತನಾಡಲಿಕ್ಕೆ ಅವಕಾಶ ಕೊಡ್ತೀನಿ. ಹತ್ರ ಬರ ನಮ್ಮ ಅಕ್ಷರ ಜೋಳಿಗೆ ಸೇವಾ ಟ್ರಸ್ಟ್ 2021ರಲ್ಲಿ ರಿಜಿಸ್ಟರ್ ಆಗಿದೆ. ಅಶೋಕ್ ಅವರೇ ಇವರು ಫೌಂಡರ್. ಮೂಲತಃ ಅವ್ರ ಉದ್ದೇಶ ಏನಪ್ಪ ಅಂದರೆ, ಯಾರು ಹಸಿದವರಿದ್ದಾರೆ ಸಿಂಧನೂರಿನಲ್ಲಿ ಅಥವಾ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಹಸಿದವರು ಇರ್ತಾರೆ, ಅವರಿಗೆ ಯಾವುದೇ ರೀತಿ ತೊಂದರೆ ಆಗಲಾರ್ದಂಗೆ ಅವರು ಹಸು ನಿಲ್ಲಿಸುವಂಥ ಒಂದು ಉದ್ದೇಶ, ಒಂದು ಟ್ರಸ್ಟ್. ಈ ಉದ್ದೇಶ ಇಟ್ಟುಕೊಂಡು ಅವರು ಒಬ್ಬ ಹಾಲು ಮಾರುವ ಸಾಮಾನ್ಯ ವ್ಯಕ್ತಿಯಾಗಿದ್ದರೂ ಸಹಿತ ಇವತ್ತಿನ ದಿನ ಅವರು ಒಂದು ಸೇವೆಯನ್ನು ಮಾಡ್ತಾರೆ. ಅವರ ಸೇವೆಗೆ ಇನ್ನೂ ಭಾಳಷ್ಟು ಜನ ಕೈ ಜೋಡಿಸ್ತಾನೇ ಇದ್ದಾರೆ. ಆದರೆ ಇನ್ನೂ ಜೋಡಿಸೋರು ಭಾಳ ಬೇಕು. ಎಷ್ಟೇ ಜನ ಇದಕ್ಕೆ ಕಡಿಮೆ. ಈಗಾಗಲೇ ಈಗ ನಿರಂತರವಾಗಿ 80-85 ದಿನದಿಂದ ಇವತ್ತಿನ ದಿನ ನಾವು ಅಂಬದೇವಿ ಗುಡಿ ಹತ್ರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಿತ್ಯದಾಸೋಹ ನಡೀತಾ ಇದೆ. ಯಾರ್ದು ಹುಟ್ಟುಹಬ್ಬ ಇರಲಿ, ಯಾರದೇ ಮದುವೆ ಸಮಾರಂಭ ಇರಲಿ, ವಾರ್ಷಿಕೋತ್ಸವ ಯಾವುದೇ ಇರಲಿ, ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಅದು ಮಾಡ್ತಾ ಇದ್ದಾರೆ. ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಏನಪ್ಪ ಅಂತಂದರೆ, ಬೆಂಗಳೂರಿಗೆ ಹೋಗೋರು ಅಥವಾ ಹಳ್ಳಿಗಳಿಗೆ ಹೋಗೋರು, ಅಥವಾ ಅನಿವಾರ್ಯ ಕಾರಣದಿಂದ ಇಲ್ಲಿ ಮತ್ತು
ಯಾರು ಅವರಿಗೆ ಇದರ ಉಪಯೋಗ ಆಗಲಿಲ್ಲ ಸಾಯಂಕಾಲ ಸಮಯದಲ್ಲಿ ಇದು ನಿರಂತರವಾಗಿ ಕನಿಷ್ಠ 2021 ನಡೀತಾನೇ ಇದೆ. ಸಾಯಂಕಾಲ ಟೈಮಲ್ಲಿ ಏನಪ್ಪ ಅಂದರೆ 2021 ನಡೀತಾನೇ ಇದೆ. ಇದು ಅಂಬಾದೇವಿ ದೇವಸ್ಥಾನದಲ್ಲಿ ಮಾತ್ರ ಅದು ನಿತ್ಯ ದಾಸೋಹ ಬೆಳಿಗ್ಗೆ ಒಂದು 80 ದಿನದಿಂದ ನಡೀತಾ ಇದೆ. ಸ್ಪಾನ್ಸರ್ ಮಾಡ್ತಾರೆ. ಇದು ರಾತ್ರಿ ಟೈಮ್ನಲ್ಲಿ ಹಂಚೋದು, ಮತ್ತು ಬೇರೆ ಬೇರೆ ಸ್ಲಮ್ನಲ್ಲಿ ಹಂಚೋದು, ಮತ್ತು ಯಾರ್ಯಾರು ಹಸ್ತಾರೆ ಅವರಿಗೆಲ್ಲ ಹೋಗಿ ಮುಟ್ಟಿಸೋದು, ಅಥವಾ ಕೊರೋನಾ ಲಾಕ್ಡೌನಲ್ಲಿ ಸಹ ನಾವು ಭಾಳಷ್ಟು ಸೇವೆಗಳನ್ನು ಹಸ್ದವರಿಗೆ ಮುಟ್ಟಿಸಿದ್ವಿ. ಬಡವರಾಗಲಿ, ನಿರ್ಗತಿಕರಾಗಲಿ, ವಿಕಲಚೇತನರಾಗಲಿ, ಅವರು ಯಾವುದೇ ಒಂದು ಮಾಡ್ತಾರೆ ಅವ್ರಿಗೆ ಬೇಕು ಹಸುವಾಗಿದೆ ಅಂತಂದಾಗ ಅವರಿಗೆ ಕೈಲಾದಷ್ಟು ಅವ್ರಿಗೆ ಅನ್ನದಾನ ಮಾಡುವಂಥ ಸೇವೆ ಮಾಡ್ತಾ ಇದ್ದೀವಿ. ಈ ಒಂದು ಸೇವೆಗೆ ಭಾಳಷ್ಟು ಜನ ಸೇವಕರ್ತರು ಇವರೆಲ್ಲ ಹೊಸಳಿಕೆ ಅಶೋಕ್ ನಲ್ಲ ಅವರ ಊರಿನವರೇ ಅವ್ರ ಜೊತೆಗೆ ಇರೋರು ಅವರೆಲ್ಲ ಸೇವೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಸಹ ಕರ್ತವ್ಯ ಮುಗಿಸ್ಕೊಂಡು ಬಂದು ಸಾಯಂಕಾಲ 7 ಗಂಟೆ ಮೇಲೆ ಅವ್ರು ಮಾಡೋ ಸೇವೆ ನೋಡಿ ನಮ್ಮ ಕೈಲಾದಷ್ಟು ಕಾರ್ಯಕ್ರಮ ಮಾಡ್ತಾರೆ. ಈ ರೀತಿ ಕಾರ್ಯಕ್ರಮ ಮಾಡೋದು ನಮ್ಗೆ ಭಾಳ ಆತ್ಮಸಾಕ್ಷಿ ಹೆಚ್ಚಿತ್ತು. ಅಲ್ಲಿ ಸೇವೆ ಮಾಡೋರಿಗೆ ನಮ್ಮ ಕೈಲಾದಷ್ಟು ನಾವು ಒಂದು ಬೆಂಬಲ ನೀಡೋಣ. ಇದೇ ರೀತಿ ಮನಸ್ಸುಗಳು ಜಾಸ್ತಿ ಬರಲಿ ಅಂತ ಹೇಳಿ ನಾನು ಧನ್ಯವಾದಗಳು ಸ್ನೇಹಿತರೆ. ಇವ್ರು ಹೇಳ್ದಂಗೆ ಅಕ್ಷಯ ಆಹಾರ ಜೋಳಿಗೆ ಸೇವಾ ಟ್ರಸ್ಟ್ ಆರಂಭವಾಗಿದೆ 2021ರಲ್ಲಿ. 2021ರಿಂದ ನಿರಂತರವಾಗಿ ಯಾವುದೇ ಜಾತಿ ಭೇದ ಕುಲ ಗೋತ್ರ ಇಲ್ಲದೆ ಎಲ್ಲ ವರ್ಗಕ್ಕೆ, ಅದು ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ವೃದ್ಧರಾಗಿರ್ಬೋದು, ಪುಟಾಣಿಗಳಾಗಿರ್ಬೋದು, ಎಲ್ಲ ವರ್ಗದವ್ರನ್ನ ಹಸಿವಿನಿಂದ ನಾವು ನಮ್ಮ ತಾಲೂಕಿನಲ್ಲಿ ಬಿಡಬಾರ್ದು, ಅವರಿಗೆ ನಮ್ಮ ಕೈಲಾದಷ್ಟು ಹೊಟ್ಟೆ ತುಂಬಿಸುವಂಥ ಕೆಲಸವನ್ನ ಮಾಡಬೇಕನ್ನುವಂಥ ಕಾರಣಕ್ಕಾಗಿ ದಿನಂಪ್ರತಿ ಅವ್ರು ಹೇಳ್ದಂಗೆ ಸುಮಾರು 80ರಿಂದ 85 ದಿನಗಳ ಕಾಲ ನಿರಂತರವಾಗಿ ಈ ಥರದ ಅನ್ನದಾಸೋಹವನ್ನು ಮಾಡ್ತಾ ಇದ್ದಾರೆ. ಅವರೊಂದು ಕೊನೆಗೆ ಒಂದು ಮಾತು ಹೇಳಿದ್ರು, ಇಂಥ ಒಂದು ಸಮಾಜ ಸೇವಾ ಕೆಲಸಕ್ಕೆ, ಏನು ಬೇರೆಯವರ ಹೊಟ್ಟೆ ತುಂಬುವಂಥ ಕೆಲಸಕ್ಕೆ ಇಂಥ ಕೆಲಸ ಮಾಡುವಂಥ ಸೇವಾ ಕಾರ್ಯಕರ್ತರು ಹೆಚ್ಚಿನದಾಗಿ ಬೇಕಾಗಿದೆ. ಆ ಹೆಚ್ಚಿನ ಸೇವೆ ಮಾಡುವಂಥವ್ರು ದಯವಿಟ್ಟು ಇದಕ್ಕೆ ಅಕ್ಷರ ಆಹಾರ ಜೋಳಿಗೆಗೆ ನೀವೆಲ್ಲ ಫೇಸ್ಬುಕ್ಕಲ್ಲಿ ನೋಡ್ಬೋದು. ಅವ್ರದ್ದು ಇನ್ಸ್ಟಾಗ್ರಾಮ್ ಕೂಡ ಇದೆ, ಹಾಕಿದ್ದಾರೆ ಇಲ್ಲಿ ನೋಡಿ, ಇಲ್ಲಿ ಯೂಟ್ಯೂಬ್ ಕೂಡ ಇದೆ, ರಾಜೇಶ್ ಗೌಡ ಹಳ್ಳಿ ಅಂತೇಳಿ. ಇದನ್ನ ಯೂಟ್ಯೂಬಲ್ಲಿ ನೋಡಿದ್ರೆ ಇನ್ನೂ ಹಲವಾರು ರೀತಿಯಾದಂಥ ಇವರು ಕೆಲಸ ಕಾರ್ಯಗಳನ್ನು ನೋಡ್ಬೋದು. ಅದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ಅಕ್ಷಯ ಆಹಾರ ಜೋಳಿಗೆ 36 ಅಂತ ನೋಡಿದ್ರೆ ಅಲ್ಲಿ ಕೂಡ ಇವರು ಸುಮಾರು 5-6 ವರ್ಷಗಳಿಂದ ಏನೆಲ್ಲ ಕೆಲಸವನ್ನು ಮಾಡ್ಕೊಂಡು ಬಂದಿದ್ರು ಅನ್ನೋದನ್ನ ಪ್ರತಿಯೊಂದು ಕೂಡ ನೋಡ್ಬೋದು. ಸಾಧ್ಯ ಆದರೆ ಸ್ನೇಹಿತರೆ ಇಲ್ಲಿ ಸ್ಕ್ಯಾನರ್ ಇದೆ, ನಿಮಗೆ ಹತ್ರ ಬಂತು ಅಂತಪ್ಪ ಸ್ಕ್ಯಾನರ್ ಇದೆ. ಈ ಸ್ಕ್ಯಾನರ್ಗೆ ನಿಮ್ಮ ಕೈಲಾದಷ್ಟು ತನು ಮನದ ಮತ್ತು ನಿಮ್ಮ ಶಕ್ತಿ ಅನುಸಾರವಾಗಿ, ಯುಕ್ತಿ ಅನುಸಾರವಾಗಿ ಏನು ಸೇವೆ ಮಾಡುವಂಥವ್ರಿಗೆ ನಿಮ್ಮ ಸಹಾಯ ಮಾಡಿ ಅಂತ ವಿನಂತಿ ಮಾಡ್ತಾ, ಸ್ನೇಹಿತರೆ ಇಂಥ ದೊಡ್ಡ ಕೆಲಸವನ್ನು ಮಾಡ್ತಾ ಇರುವಂಥ ಅಕ್ಷಯ ಆಹಾರ ಜೋಳಿಗೆಯ ಕೆಲಸವನ್ನು ಸಮಾಜಕ್ಕೆ ತೋರಿಸುವಂಥ ಪ್ರಯತ್ನ ನಮ್ಮದಾಗಿತ್ತು. ತಾವೆಲ್ಲರೂ ಪ್ರತಿಯೊಬ್ಬರು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ಮುಖ್ಯ ವಿಚಾರ ಅಂತಂದರೆ, ಸಿಂಧನೂರು ತಾಲೂಕಿನಲ್ಲಿ ಎಲ್ಲೇ ಆಗಲಿ ಆಹಾರ ಪದಾರ್ಥ ವೇಸ್ಟ್ ಆಗ್ತಾ ಇತ್ತೆ ಅನ್ನುವಂಥ ಸಂದರ್ಭದಲ್ಲಿ, ಅಥವಾ ಯಾವುದೋ ಮದುವೆ ಕಾರ್ಯಕ್ರಮದಲ್ಲಿ, ಅಥವಾ ಇನ್ನಿತರ ಯಾವುದೇ ಕೆಲಸ ಏನದು ಕಾರ್ಯಗಳಲ್ಲಿ ಆಹಾರ ವೇಸ್ಟ್ ಆಗ್ತಾ ಇದೆ, ಇದನ್ನ ಏನು ಮಾಡೋಣ ಅನ್ನುವಂಥ ಸಂದರ್ಭದಲ್ಲಿ ನೇರವಾಗಿ ನೀವು ಇವರಿಗೆ ಅಕ್ಷಯ ಆಹಾರ ಜೋಳಿಗೆ ಅವರಿಗೆ ಸಂಪರ್ಕ ಮಾಡಬಹುದು. ಅವರು ನಿಮ್ಮ ಮನೆಗೆ ಬಂದು ಅಥವಾ ನಿಮ್ಮ ಸ್ಥಳಕ್ಕೆ ಬಂದು ನೀವು ಮಾಡಿದಂಥ ಉಳಿದ ಆಹಾರ ಪದಾರ್ಥವನ್ನು ಎತ್ಕೊಂಡೋಗಿ ಹಂಚುವಂಥ, ಸಾರ್ವಜನಿಕರಿಗೆ ಹಂಚುವಂಥ ಕೆಲಸವನ್ನು ಮಾಡ್ತಾರೆ ಕೂಡ ಅಂತ ಹೇಳ್ತಾ, ಇಷ್ಟೊತ್ತು ನಾವು ಅಕ್ಷರ ಆಹಾರ ಜೋಳಿಗೆ ಸೇವನೆ ಅದು 1 ನಿಮಿಷ ಹೇಳೋದು ಅಲ್ಲ, 5 ನಿಮಿಷ ವರ್ಣಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, 10 ನಿಮಿಷ ವರ್ಣಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದನ್ನ ನಿರಂತರವಾಗಿ ವರ್ಣಿಸಿದ್ರು ಕೂಡ ಅಷ್ಟೊಂದು ಮುಗಿಯದಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರ ಕೆಲಸಕ್ಕೆ, ಅವರ ಒಂದು ತಂಡಕ್ಕೆ, ಅವರ ಒಂದು ಪ್ರಯತ್ನಕ್ಕೆ ಶುಭವಾಗಲಿ. ಆ ತಾಯಿ ಚಾಮುಂಡೇಶ್ವರಿ, ಆ ತಾಯಿ ಅಂಬಾದೇವಿ ಅವರ ಕೆಲಸ ಕಾರ್ಯಗಳಿಗೆ ಆಶೀರ್ವಾದವನ್ನು ಮಾಡಿ ಅವರಿಗೆ, ಅವ್ರ ಕುಟುಂಬದವರಿಗೆ ಸದಾ ಕಾಪಾಡಲಿ ಅಂತ ವಿನಂತಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಜೈ ಕರ್ನಾಟಕ, ಜೈ ಅಕ್ಷರ ಆಹಾರ ಜೋಳಿಗೆ. ನಮಸ್ಕಾರ.